ಇವತ್ತು ಗುರುವಾರ ನಮ್ಮ ತಂಗಿಗೆ ಕೂಡ ರಜೆ ಇತ್ತು ಕಾಲೇಜು. ಅದಕ್ಕೆ ರಾಘವೇಂದ್ರ ಮಠಕ್ಕೆ ಹೋಗೋಣ, ಕಾಮಧೇನು ಕ್ಷೇತ್ರ ಅಂತಿದೆ ನಮ್ಮ ಫ್ರೆಂಡ್ ಮನೆ ಹತ್ರ. ಫ್ರೆಂಡ್ಸ್, ನಾನು ನಮ್ಮಮ್ಮ ಹಂಗೆ ರಾಗಿಣಿ ಮನೆಗೆ ಬಂದಿದ್ವಿ ಟೆಂಪಲ್ಗೆ ಹೋಗ್ಬಿಟ್ಟು. ನಾನು ಏನು ಜಾತ್ರೆ ಥರ ಮಾಡ್ತಿದ್ದೀನಿ ರಾಗಿ. ಕೆಳಗಡೆ ಯಾರು ನಿಮ್ಮ ಫ್ರೆಂಡ್ಸ್? ಅಂಟಿಸಿರೋದು ಭ್ರಮೆ, ಇವಳು ಬರ್ದಿದ್ರೆ ಭ್ರಮೆ. ಬೇಡ ಅಂದಲ್ಲ ಇವತ್ತು ರಾಗಿ. ನನಗೆ ಮಾವಿನ ಹಣ್ಣು ಕಟ್ ಮಾಡ್ತಾವಳೆ. ನಾನೇನು ಮಾತಾಡಲ್ಲಪ್ಪ. ನಿನಗೆ ಮಾತಾಡೋಕೆ ಬರಲ್ಲ ಅಂದರೆ ನಿನ್ಗೆ ಗೊತ್ತಿರೋರು ಈ ವಿಡಿಯೋ ನೋಡ್ತಾ ಇದ್ರೆ ಆಶ್ಚರ್ಯ ಪಟ್ಬಿಡ್ತಾರೆ. ರಾಗಿ ನನ್ನ ಬಿಟ್ಟು ತಿಂತಾ ಇದ್ದಲೆ. ರಾಗಿಣಿ ನನ್ನ ಬಿಟ್ಟು ತಿಂತಾ ಇದೆಯಲ್ಲ ನೀನು. ಏನು ಮಾಡ್ತಾ ಇದೀಯ ರಾಗಿಣಿ? ಬಜ್ಜಿ. ನಮ್ಮ ರಾಗಿಣಿ ಫೇವ್ರೇಟ್ ಬಜ್ಜಿ ಮಾಡ್ತಾವಳೆ. ತುಂಬ ಫೇವ್ರೇಟ್. ತಿಂದು ಅದಕ್ಕೆ ಹಿಂಗಾಗಿರೋದು. ನಮ್ಮ ಫ್ರೆಂಡ್ಸಿಗೆಲ್ಲ ಬಜ್ಜಿ ಇಷ್ಟ. ಬಜ್ಜಿ ಇಷ್ಟ ಹೇಳೋದ್ರೆ ಹೊರಗೆ ನಾವು ವಿದ್ಯೆ ವಿಡಿಯೋ ನೋಡ್ತಿದ್ರೆ ಬಜ್ಜಿ ಮಾಡ್ತೀವಿ, ಬಾ ತಿನ್ನು. ಇದೆ ಹೇಳೋಳಿಗೆ ಅಡುಗೆ ಮನೆ ನೆನ್ಪಿದ್ಯಾ ಅಂತ. ನಾವು ಕಾಲೇಜ್ ಹೋಗ್ಬೇಕಾರೆ ರಾಗಿಣಿ ಮನೇಲಿ ಹೋಗಿ ಸ್ವಲ್ಪ ಬಂಕ್ ಹಾಕ್ಬಿಟ್ಟು ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಂಡಿದ್ದು. ಸರಿ ಬಂಕ್ ಹಾಕ್ತಿದ್ದೆ ತಾನೇ, ನಿಜ ಮಾಡ್ಕೊಂಡಿದ್ದು. ಆಮೇಲೆ ಏನು ಮಾಡಿದ್ದು? ಬೇಡ ಹೇಳು. ಬಿರಿಯಾನಿ ಮಾಡಿದ್ದು, ಬೇಗ ಪೆಪ್ಪರ್ ಚಿಕನ್ ಮಾಡಿದ್ದು. ಆಮೇಲೆ ಯಾರಿದ್ರು ನಾನು ನೀನು ಪ್ರೀತು ಯಶು ಪಲ್ಲವ್ ಇದ್ದ. ಅದೆಲ್ಲ ವಾಯ್ಸ್ ಎಲ್ಲ ಆಗ್ಬಿಡ ಕಡೆ. ಆಕ್ಚುಲಿ ನಮ್ದಿದೆ ಇದು ಏನಪ್ಪ, ನಮ್ಮ ಡ್ರೀಮ್ ಕಂಪ್ನಿ ಇದೆ. ಅದೇನೋ ಡ್ರೆಸ್ ಹೇಳಿದ್ರು, ಅದಕ್ಕೆ ಅದು ತಗೊಂಡು ಹಿಂದ್ಗಡೆ ನೀರಿಗೆ ಅಂತ ಹೊಲಿಸಿದಾರಂತೆ. ಅವನೇನು ರಿಸರ್ಚರಿ ಮಾಡುವ ಆ ಥರ ಮಾಡಿರೋದು. ಎಷ್ಟಾಯ್ತಂತೆ ಅದಕ್ಕೆ? 17,000 ಏನೋ. ಅದೇನು 17,000 ಇಲ್ಲ. ನೀವು ಬರ್ತೀರೇನೋ ಅಂತ ಕರಿಯಂತೆ. ನಮ್ಮ ದೊಡ್ಡಮ್ಮ ಬರ್ತಾರ ಬರಲ್ವೋ ಒಂದು. ಬರ್ರಿ, ಬಂದಿದ್ದೀನಿ. ರಾಡಿ ಆಗ್ಬಿಟ್ಟವಳೆ. ಬರ್ತೈತ ಬರಲ್ವೋ ಅಂದೇನೆ. ನಮ್ಮಮ್ಮ ಟಿವಿ ನೋಡ್ತಾವ್ರೆ, ಈ ಪೂಜೆ ಮಾಡ್ತಾವ್ರೆ. ನಾನು ಯಾರ ಮನೆಗೆ ಹೋಗಿ ಓಡ ಬಜ್ಜಿನೇ ಕಾಣಿಸ್ತಾ ಇಲ್ವಲ್ರ, ಕೆಳಗಡೆ ಇಡ್ರ ಒಂಚೂರು. ಎಲ್ಲ ಕೊಟ್ಟಿದ್ರೆ ಎಲ್ಲ ಭಕ್ತಿ ಮಾಡಿ ಶ್ವಾಸ ಹೋಗ್ಬೇಕಾದ್ರೆ ಆದಿದ್ರೆ ನಮ್ಮ ಕಿಶಾಲ ಕೊಟ್ಟರೆ ಅಮ್ಮ ಬಟ್ಟೆ ಹೋಗಿದ್ದು ಆಯ್ತಾ? ಹೋಗ್ಬೇಕು
ಅಲ್ಲ ಸೀರೆ ತಂದ್ರೆ ಇವತ್ತು ಹೋಗ್ಬೇಕಾ? ನಾಳಿಕೆ ನಾಳಿಕೆ ಟೈಮ್ ಇಲ್ಲ ಇಲ್ಲ. ಅಲ್ಲಿ ಆ ಹುಡುಗಿಗೆ ಬೇರೆ ಕಾಲಿದಾಗ ಹೋಗ್ತದೆ. ಅಲ್ಲಿ ಪ್ರಿನ್ಸಿಪಲ್ ಒಬ್ಬರು 4 ದಿವಸ ಅಲ್ಲೇ ಇದ್ದೆ. ಎಲ್ಲ ಪೂರೈಸ್ಕೊಂಡು ಮನೆಗೆ ಬಂದು ಫಸ್ಟೇ ಎಲ್ಲ ಪೂರೈಸ್ಕೊಂಡು ನಾನು ಇಲ್ಲೆಲ್ಲ ಒಂದು ಸ್ವಲ್ಪ ಹೊಂಚ್ಕೊಂಡ್ಬಿಟ್ಟೆ. ಅದಕ್ಕೆ ಸೇರ್ಕೊಂಡಿರೋ ಸಾಮಾನು ಅಲ್ಲಿ ನ್ಯಾಯ ಹೇಳ್ತಾರೆ ನೋಡ್ಕೊಂಡಿದ್ದು ಎಲ್ಲ ಮಾಡ್ಬೋದು. ರಾಗಿಣಿ ಅವ್ರ ಫ್ಯಾಮಿಲಿ ಎಲ್ಲ ನನಗೂ ಫ್ಯಾಮಿಲಿ ಫ್ರೆಂಡ್ಸ್ ಥರ ಆಗ್ಬಿಟ್ಟಿದ್ದಾರೆ. ಅವ್ರ ದೊಡ್ಡಮ್ಮ ಅಲ್ಲೇ ಪಕ್ಕದಲ್ಲಿರೋದು, ಕರೆದಿದ್ವಿ, ಅವರು ಬಂದಿದ್ರು ಮಾತಾಡ್ಸ್ಕೊಳ್ಳೋಣ ಅಂತ. ಹಂಗೆ ಇವ್ರ ದೊಡ್ಡಮ್ಮ ಸೇಮ್ ರಾಗಿಣಿ ಥರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗೂ ಅದಕ್ಕೆ ತುಂಬ ಇಷ್ಟ ಆಂಟಿ ಅಂದರೆ. ಇವ್ರ ಮನೇಲಿ ಇವ್ರ ಅಮ್ಮ ಆಗಿರ್ಬೋದು, ಇವ್ರ ಅಕ್ಕಂದಿರಾಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಅದಕ್ಕೆ ಇವ್ರ ಫ್ಯಾಮಿಲಿ ಒಂಥರ ನಂಗೆ ಇಷ್ಟ. ಹಾಗೆ ಎಲ್ಲರೂ ಕುಂತ್ಕೊಂಡು ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ವಿ. ನೀವು ಕುಡಿ ರೊಟ್ಟಿ ನೋಡು ಅಷ್ಟೇ ಚೆನ್ನಾಗಿದ್ಯಾ? ಚೆನ್ನಾಗಿ ಅನ್ಸುತ್ತಾ? ಬಾರ್ಡರ್ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡ್ ಬರ್ಸ್ಕೊಂಡ್ರೆ ಬ್ಲೌಸ್ ಗ್ರೀನ್ ಕಲರ್ ಬರುತ್ತಾ? ಪ್ಲೇನ್ ಐತಲ್ಲ ಇದು ಸುತ್ತ ಅನ್ಸುತ್ತೆ. ಇಲ್ಲ ಬಿಚ್ಚೆ ಇಲ್ಲ ಇದು ಸೆರ್ಗು ಕಣೆ ಕಟ್ ಮಾಡ್ತಾ ಇದ್ದಲ್ಲ ಬ್ಲೌಸ್. ಅಂದ್ರೆ ಬ್ಲೌಸ್ ಫುಲ್ ಪ್ಲೇನಾ? ಇದಕ್ಕೆ ಫುಲ್ಲು ಒಯ್ಯೋ ವರ್ಕ್ ಚೆನ್ನಾಗಿ ಕಾಣಿಸ್ತದೆ. ಯೆಲ್ಲೋ ಕಲರ್ ಐತೆ ಕಣೆ ಬ್ಲೌಸ್. ಎಲ್ಲೋನೇ ಬರೋದು ಕಣೆ. ಇದು ಸುಮ್ಮನೆ ಯೂಸ್ ಮಾಡ್ತಾನೆ ಅಷ್ಟೇ ಬ್ಲೌಸ್ ಬರುತ್ತೆ. ಇಷ್ಟೇ ಸಾಕು ಬ್ಲೌಸು. ಇದು ಬ್ಲೌಸ್ ಯಾವುದು? ಇದು ಬ್ಲೌಸ್ ಫುಲ್ ಪ್ಲೇನ್ ಐತೆ. ವರ್ಕ್ ಮಾಡಿಸ್ಬೇಕು. ಮತ್ತೆ ಇದು ಈ ಸೈಡ್ ಸುಮ್ಮನೆ ಏನ ಕೊಟ್ಟಿರೋದು? ಈ ಕಡೆ ಸರ್ಗಿರ್ಬೇಕು. ರಾಗಿಣಿ ಮಕ್ಕಳಿಗೆ ಫ್ಯೂಚರಲ್ಲಿ ಏನು ತೊಂದರೆ ಇಲ್ಲ. ಇಷ್ಟೊಂದು ಗೊಂಬೆ ಕಲೆಕ್ಷನ್ ಇಟ್ಕೊಂಡಿದ್ದಲ್ಲ ಆಲ್ರೆಡಿ. ಈಗ ಡೆಕೋರ್ ಪರ್ಪಸ್ ಆಗಿ ಯೂಸ್ ಮಾಡ್ಕೊಂಡ್ರೆ ಮುಂದೆ ಅವ್ರ ಮಕ್ಕಳಿಗೆ ಆಟ ಸಾಮಾನಾಗಿ ಯೂಸ್ ಮಾಡ್ಕೊಬೋದು. ಎಷ್ಟು ಬಿಡ್ತೀವಿ? ಇಷ್ಟೇ ಬಿಡೋದು ನೆರಿಗೆ ಹಾಕೋಕ್ಕೆ. ಇಷ್ಟೇ ಇಷ್ಟೊಂದು ಬಿಡ್ತಾರಾ? ಸುಮ್ಮನೆ ಒಬ್ಬರೇ 5,000 ಬರ್ತದೆ. ಸಂಜೆ ಕಡಿಮೆ. ಇವಾಗ 50,000 25,000 ಅದು ಎಷ್ಟು ಲಾಸ್ಟ್ ಹೋಗ್ಲವಳೆ. ಮನೆಗೆ ಬಂದ್ವಿ. ಹಾಗೆ ಹಲಸಿನಕಾಯಿ ಇತ್ತು, ಕೊತ್ತಲಸಿನಕಾಯಿ ಅದೆಲ್ಲ ಕಟ್ ಮಾಡ್ತಿದ್ರು ನೀಟಾಗಿ ನಮ್ಮಮ್ಮ. ಅದೆಲ್ಲ ಹಾಲೆಲ್ಲ ತೆಗೆದು ಸಿಪ್ಪೆ ಎಲ್ಲ ತೆಗೆದು ನೀಟಾಗೆಲ್ಲ ಕಟ್ ಮಾಡಿಕೊಟ್ರು. ನಾನು ಆಮೇಲೆ ಅದರಿಂದ ಸಾಂಬಾರು ಮಾಡಿದೆ. ಹೇಗೆ ಮಾಡೋದು ಅಂತ ನಿಮಗೂ ಹೇಳ್ತೀನಿ, ಬನ್ನಿ ಮುಂದೆ ವಿಡಿಯೋ ನೋಡಿ. ಈ ರೀತಿಯಾಗಿ ಇದನ್ನ ತುಂಬ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ನಿಮ್ಮ ಕೈಗೆ ಅಂಟುತ್ತೆ ಅಂತ ಹಂಗಿದ್ರೆ ಸ್ವಲ್ಪ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ. ಹರಳೆಣ್ಣೆ ಅಥವಾ ಮಾಮೂಲಿ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡ್ರೆ ನಿಮ್ಮ ಕೈಗೆ ಕೂಡ ಅಂಟಲ್ಲ. ಸ್ವಲ್ಪ ಚಾಕುಗೂ ಕೂಡ ಹಾಕ್ಕೊಳ್ಳಿ. ಈ ರೀತಿಯಾಗಿ ಸಿಪ್ಪೆ ತೆಗಿಬೇಕು. ನೋಡಿ ಎಷ್ಟು ಅಂಟಿದೆ ಅಂತ. ಇದರಲ್ಲಿ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿಕೊಡ್ತಾರೆ ನಮ್ಮಮ್ಮ. ಆಮೇಲೆ ನಾನು ಅದನ್ನ ತೊಗೊಂಡು ಅಡುಗೆ ಮಾಡ್ತೀನಿ. ನಾನಿಲ್ಲಿ ಇವತ್ತು ಕಡಲೆಕಾಳು ಮತ್ತು ಅವರೆಕಾಳನ್ನ ಉಪಯೋಗಿಸ್ಕೊತಾ ಇದ್ದೀನಿ. ಇಲ್ಲಿ ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು ನಾವು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೂ ಕಾಬೂಲ್ ಕಡಲೆಕಾಳು ಇದ್ದರೆ ಅದನ್ನು ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಎಲ್ಲನೂ ಚೆನ್ನಾಗಿ ತೊಳ್ಕೊತಿದ್ದೀನಿ. ಹಾಗೆ ಈ ಕಾಳನ್ನ ಒಂದು 5ರಿಂದ 6 ಗಂಟೆ ಅಷ್ಟು ಇಲ್ಲ 8 ಗಂಟೆ ಅಷ್ಟು ನೆನೆಸಿರಬೇಕು. ತುಂಬ ಚೆನ್ನಾಗಿ ನೆಂದಿದ್ರೆ ಬೇಗನೆ ಆಗೋಗ್ಬಿಡುತ್ತೆ. ಎಲ್ಲನೂ ಚೆನ್ನಾಗಿ ತೊಳ್ಕೊಂಡು ನಾನು ಕುಕ್ಕರ್ಗೆ ಹಾಕೊತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೇಮ್ ಹೇಗೆ ಹುಳಿ ಸಾಂಬಾರೆಲ್ಲ ಮಾಡ್ತೀರೋ ಅದೇ ಪ್ರೊಸೀಜರ್ನ ಇಲ್ಲಿ ಫಾಲೋ ಮಾಡಬೇಕು ಅಷ್ಟೇ.
ಹಾಗೆ ಇಲ್ಲಿ 2 ಟೊಮೆಟೊ ಕೂಡ ಹಾಕ್ಕೊತಾ ಇದ್ದೀನಿ. 2ರಿಂದ 3 ಟೊಮೆಟೊ. ನೀವು ಜಾಸ್ತಿ ಜನ ಇದ್ದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ, ಹುಳಿ ಜಾಸ್ತಿ ಬೇಕು ಅಂತ ಅನಿಸಿದ್ರೆ. ಆಮೇಲೆ ಸಾಂಬಾರು ಮಾಡಿದ್ರೆ ಹುಳಿ ಕಮ್ಮಿ ಆದರೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕೊಬೋದು, ಅದು ಆಪ್ಷನಲ್. ನಾನು ಹುಣ್ಸೆಹಣ್ಣು ಹಾಕ್ಕೊತಿಲ್ಲ, ಬರೀ ಟೊಮೆಟೊನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ತೊಗರಿಬೇಳೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೈಸೂರು ಬೇಳೆ ಆ್ಯಡ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ. ಸ್ವಲ್ಪ ಹಾಕಿದ್ರೆ ನಾರ್ಮಲ್ ಬೇಳೆ ಸ್ವಲ್ಪ ಹಾಕಿದ್ರೆ. ನಂತರ ಇದನ್ನು ಒಂದು 3ರಿಂದ 4 ವಿಜಿಲ್ ಬೇಯಿಸ್ಕೊಬೇಕು. ಬಿಕಾಸ್ ಕಾಳು ಕೂಡ ಬೇಯಬೇಕು, ಅದು ಕಾಯಿ ಕೂಡ ಬೇಯಬೇಕಲ್ವ. ಅದಕ್ಕೆ ಒಂದು 3ರಿಂದ 4 ವಿಜಿಲ್ ಹೊಡೆಸ್ಕೊಂಡ್ರೆ ಸಾಕು. ಸ್ವಲ್ಪ ಕಲ್ಲುಪ್ಪನ್ನ ಬಳಸ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆ ಇಲ್ಲಿ ನಮಗೆ ಒಗ್ಗರಣೆಗೆ ಮತ್ತು ರುಬ್ಕೊಳ್ಳೋಕೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತೊಗೊತಾ ಇದ್ದೀನಿ. ತೆಂಗಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಮತ್ತು ಟೊಮೆಟೊ ಎರಡನ್ನೇ ನಾನು ರುಬ್ಕೊಳ್ಳೋದು ಇಲ್ಲಿ. ನೋಡಿ ಇಷ್ಟ ಆದರೆ ಸಾಕು, ಚೆನ್ನಾಗಿ ಬೆಂದಿದೆ. ಕಾಳು ಕೂಡ ಬೆಂದಿದೆ. ಒಂದು ಕಾಳು ಇಸಿಕ್ ನೋಡಿ ಬೆಂದಿಲ್ಲ ಅಂತ ಸ್ವಲ್ಪ ಬೇಯಿಸ್ಕೊಳ್ಳಿ. ನನಗೆ ತುಂಬ ಚೆನ್ನಾಗಿ ಬೆಂದಿತ್ತು, ನೋಡ್ಬೋದು ಯಾವ ರೀತಿಯಾಗಿ ಬೆಂದಿದೆ ಅಂತ. ಇಷ್ಟು ಬೆಂದಿದ್ರೆ ಸಾಕು. ನಂತರ ಇಲ್ಲಿ ಟೊಮೆಟೊನು ಕೂಡ ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಮತ್ತು ಟೊಮೆಟೊನ ರುಬ್ಕೊಳ್ಳೋದಷ್ಟೇ, ಈಸಿಯಾಗಿ ಈ ಸಾಂಬಾರನ್ನ ಮಾಡ್ಕೋಬಹುದು. ನಾನಿಲ್ಲಿ ಇದನ್ನೆಲ್ಲ ರುಬ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಫೈನ್ ಪೇಸ್ಟಾಗಿ ಮಾಡ್ಕೊಬೇಕು, ಅವಾಗ ಚೆನ್ನಾಗಿರುತ್ತೆ. ತುಂಬಾ ಆಗಾಗೆ ಇದ್ದರೆ ಚೆನ್ನಾಗಿರಲ್ಲ ಟೊಮೆಟೊ. ಇಲ್ಲಿ ನಾನು ಒಗ್ಗರಣೆಗೆ ಕರಿಬೇವು, ಈರುಳ್ಳಿ, ಸಾಸಿವೆ ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ಸ್ಪೂನಷ್ಟು ಇದನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವನ್ನ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡಿರೋ ಕಾಳನ್ನ ಹಾಕ್ಬಿಟ್ಟು ರುಬ್ಬಿರೋದನ್ನ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ರೆ ಮುಗೀತು. ಈಸಿಯಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಕೂಡ ಸಾಂಬಾರು ರೆಡಿಯಾಗಿರುತ್ತೆ. ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಸಾಂಬಾರು ರೆಡಿ ಇದೆ. ನೀವು ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.